ಇದು ಹೋಮ್ ಮೇಡ್ ಪ್ರಾಡಕ್ಟ್ ತರ ತುಂಬಾ ಮಾಸ್ ಕ್ವಾಂಟಿಟಿ ದೊಡ್ಡ ಫ್ಯಾಕ್ಟರಿ ದೊಡ್ಡ ಯೂನಿಟ್ ಎಲ್ಲ ಏನು ಬೇಕಾಗಲ್ಲ ಇದಕ್ಕೆ. ಇದು ನಿಮ್ಗೆ ಎಲ್ಲ 9 ಮಂತ್ಸ್ ಇಡಬಹುದು, ಯಾವುದೇ ಫೆಸಿಲಿಟಿ ಇಲ್ಲದೆ ನ್ಯಾಚುರಲ್ ಬಂದು 9 ಮಂತ್ಸ್ ಇಡಬಹುದು. ಅಂದ್ರೆ ಡೇಟ್ಸ್ ಕರೆದಂತ ಬೆಲ್ಲದ ಕರೆದಂತ 6 ಮಂತ್ ಇಡಬಹುದು. ಆಕ್ಚುಲಿ ಇದು ಬೆಂಗಳೂರಲ್ಲಿರೋರಿಗೆ ಸುಮಾರು ಜನ ಗೊತ್ತಿಲ್ಲ. ಬೆಂಗಾಳಿ ಸ್ವೀಟ್ಸ್ ಬಂದು ಇನ್ನು ಬೆಂಗಳೂರು ಅಕ್ವೈರ್ ಮಾಡ್ಕೊಂಡಿದೆ. ಬೆಂಗಾಳಿ ಸ್ವೀಟ್ಸ್ ಎಲ್ಲ ಶುಗರ್ ಸಿರಪ್ ಅಲ್ಲಿ ಮಾಡ್ತಾರೆ. ಅಂತ ಸ್ವೀಟ್ಸ್ ತಿಂದು ಇವಾಗ ಡಯಾಬಿಟಿಸ್ ಶುಗರ್ಸ್ 108 ಕಾಯಿಲೆ ಬರ್ಸ್ಕೊಂಡು ಇದು ಬೆಲ್ಲ ಸ್ವೀಟು ಆರ್ಗಾನಿಕ್ ಸ್ವೀಟ್ಸ್ ಅಂದ್ರೂ ಆ ಸ್ವೀಟ್ಸ್ ಬೇಡ ಅಂತಾರೆ. ಅವಾಗೆಲ್ಲ ಪ್ರಾಯ 50 ವರ್ಷಕ್ಕೆ ಇನ್ನೊಂದು ಪದೇ ಮಾಡ್ಕೊಳ್ಳೋರು ಅವಾಗ. ಯಾಕಂದ್ರೆ ಈ ತರ ಐಟಮ್ ತಿನ್ನೋರು ಅವಾಗೆಲ್ಲ ಡ್ರೈ ಫ್ರೂಟ್ಸ್. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಕನ್ನಡ ಬಿಸ್ನೆಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಆಂಕರ್ ಕಿಶೋರ್. MES ಗ್ರೌಂಡ್ ಜಯನಗರಲ್ಲಿ ಕರದಂಟು, ಅಂಟುಂಡೆ, ಪೇಡನ ನ್ಯಾಚುರಲ್ ಆಗಿ ಡ್ರೈ ಫ್ರೂಟ್ನ ಯೂಸ್ ಮಾಡ್ಕೊಂಡು ರೆಡಿ ಮಾಡ್ತಾ ಇದ್ದಾರೆ. ನಾನಿವತ್ತು ಅವರ ಮೇಕಿಂಗ್ ಬಗ್ಗೆ ತಿಳ್ಕೊಳ್ಳೋಣ, ಅವರ ಬಿಸ್ನೆಸ್ ಬಗ್ಗೆ ಮಾತಾಡೋಣ ಅಂತ ಬಂದಿದ್ದೀನಿ. ಬನ್ನಿ. ನಮಸ್ಕಾರ ಸರ್. ನಮಸ್ಕಾರ. ಓಕೆ, ನಿಮ್ಮ ಹೆಸರು? ನನ್ನ ಹೆಸರು ವೇಣುಗೋಪಾಲ್. ನಿಮ್ಮ ಏಜು? 40. ಓಕೆ, ಎಷ್ಟು ವರ್ಷದಿಂದ ಬಿಸ್ನೆಸ್ ಮಾಡ್ತಾ ಇದ್ದೀರಾ? ನಾನು ಫಸ್ಟು ಕರದಂಟನ್ನ ಮಾರ್ಕೆಟಿಂಗ್ ಮಾಡ್ತಿದ್ದೆ. ಈಗ ನಂದೇ ಓನ್ ಮಾಡಿ ಒಂದು 3 ಇಯರ್ಸ್ ಸ್ಟಾರ್ಟ್ ಆಯಿತು. ನಾನು ಬೆಂಗಳೂರಲ್ಲಿ ಓನ್ ಮ್ಯಾನುಫ್ಯಾಕ್ಚರ್ ಮಾಡ್ತೀನಿ. ನಾಗರಬಾವಿ ಶಾಪ್ ಇದೆ ನಂದು. ಕಟಾರಬಳಲ್ಲಿ ಗೋಡನ್ ಇದೆ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ. ನಮ್ದು ಅವರೇ ಬೆಳೆ ಮೇಳ, ಮ್ಯಾಂಗೋ ಮೇಳ, ಈ ಥರ ಸ್ಟಾಲ್ಸ್ಗಳೆಲ್ಲ ಅಟೆಂಡ್ ಮಾಡ್ತಾ ಇರ್ತೀವಿ. ಮ್ಯಾಂಗೋ ಮೇಳ ಲಾಸ್ಟ್ ಟೈಮ್ ಇದೇ ಗ್ರೌಂಡಲ್ಲಿ ಮಾಡಿದ್ದೆ. ಮತ್ತು ಜಾಕ್ ಫ್ರೂಟ್ಸ್ ಮೇಳ, ಅವರೇ ಬೆಳೆ ಮೇಳ, ಮ್ಯಾಂಗೋ ಮೇಳ ಎರಡೂ ಮಾಡ್ತೀನಿ. ಅವರೇ ಬೆಳೆ ಮೇಳನೂ ಅಟೆಂಡ್ ಮಾಡ್ತೀವಿ. ಇದು ಬಿಟ್ಟರೆ ಬೇರೆ ನ್ಯೂಸ್ ಚಾನಲ್ಸ್ಗಳದೆಲ್ಲ ಇವೆಂಟ್ಸ್ಗಳು ನಡೀತಾ ಇರುತ್ತೆ. ಇವೆಂಟ್ಸ್ಗಳೇ ಜಾಸ್ತಿ ಪಾರ್ಟಿಸಿಪೇಟ್ ಮಾಡೋದು. ಇದು ಹೋಮ್ ಮ್ಯಾನುಫ್ಯಾಕ್ಚರ್, ನಮ್ಮದೇ ನಾವೇ ರೆಡಿ ಮಾಡೋದು, ಪ್ರಿಪೇರ್ ಮಾಡೋದು. ಇದೆಲ್ಲ ಲೈವ್ ಇದೆ ನೋಡಿ, ಇಲ್ಲೇ ಎಲ್ಲ ಮಾಡ್ಕೊಂಬಂದು ಇಲ್ಲೇ ಕಸ್ಟಮರ್ ಫ್ರೆಶ್ ಆಗಿ ಕಟ್ ಮಾಡ್ಕೊಳ್ತೀವಿ ನಾವು. ಓಕೆ ಓಕೆ. ಇದಕ್ಕೆ ಮುಂಚೆ ಏನು ಮಾಡ್ತಾ ಇದ್ರಿ? ನಾವು ಬೇರೆ ನಮ್ಮದು ಕಾಂಡಿಮೆಂಟ್ ಸ್ಟೈಲಲ್ಲಿ ಇದ್ದವು, ಹಂಗಾಗಿ ಸ್ವೀಟ್ಸ್ ಇದೆಲ್ಲ ನಮ್ಗೆ ಗೊತ್ತಿದೆ. ಓಕೆ ಓಕೆ ಓಕೆ. ಎಷ್ಟು ವರ್ಷ ಆಯ್ತು ಸ್ಟಾರ್ಟ್ ಮಾಡಿದ್ದೀನ? ಇದು 3 ಇಯರ್ಸ್ ಆಯ್ತು. 3 ಇಯರ್ಸ್ ಆಯ್ತು. ಅಂದರೆ ನಿಮ್ಮದೇ ಓನ್ ಬ್ರ್ಯಾಂಡ್? ಇದು ಓನ್ ಬ್ರ್ಯಾಂಡ್ ನಮ್ದೇನೆ, ಆರಾಧ್ಯ ಕರದಂಟು ಅಂತ. ನಮ್ಮದೇ ಪ್ಯಾಕಿಂಗ್ಸ್ ಇರುತ್ತೆ. ಇದು ಜಾಗ್ರಿದು, ಇನ್ನೊಂದು ಶುಗರ್ಲೆಸ್ ಇದೆ, ಅದು ಖಾಲಿಯಾಗಿದೆ. ಅಂದರೆ ಇಲ್ಲಿದೆ ಪ್ಯಾಕಿಂಗ್ ಖಾಲಿಯಾಗಿದೆ. ಇದು ಶುಗರ್ಲೆಸ್ ಇದೆ. ನೋ ಜಾಗ್ರಿ ನೋ ಶುಗರ್, ನ್ಯಾಚುರಲ್ ಆಗು ಮಾಡ್ತೀನಿ. 16 ಥರ ಡ್ರೈ ಫ್ರೂಟ್ಸ್ನ ತುಪ್ಪದಲ್ಲಿ ಫ್ರೈ ಮಾಡೋದು. ಇದು ನಾರ್ತ್ ಕರ್ನಾಟಕ ಟ್ರೆಡಿಷನಲ್ ಸ್ವೀಟ್ಸ್. ಇದು 120 ವರ್ಷದ ಹಳೆ ಸ್ವೀಟ್ಸ್. ಇದು ನಾರ್ತ್ ಕರ್ನಾಟಕದು. ಬೆಂಗಳೂರಲ್ಲಿ ಸ್ವಲ್ಪ ಜನಕ್ಕೆ ಗೊತ್ತು, ಸ್ವಲ್ಪ ಜನಕ್ಕೆ ಗೊತ್ತಿಲ್ಲ. ಹಂಗಾಗಿ ಕರದಂಟು ಅಂದ್ರೆ ಏನೋ ಅನ್ಕೋತಾರೆ. ಕರದಂಟು ಅಂದ್ರೆ ಎಡಿಬಲ್ ಗಮ್, ನ್ಯಾಚುರಲ್ ಗಮ್ ಬರುತ್ತಲ್ಲ ಮರದ್ದು, ಅದನ್ನೇ ತುಪ್ಪದಲ್ಲಿ ಫ್ರೈ ಮಾಡೋದು. ಕರದ ಅಂಟು ಶಾರ್ಟ್ ಆಗಿ ಹೇಳಿದಾಗ ಯಾವುದೋ ಒಂದು ಹೆಸರು ಅನ್ಕೋತಾರೆ. ಅದು ಕನ್ನಡ ವರ್ಡೆ ಫ್ರೈಡ್ ಗಮ್ಗೆ ಕರದಂಟು ಅಂತ ಹೇಳೋದು. ಇದಾಗ 16 ಡ್ರೈ ಫ್ರೂಟ್ಸ್ ಹಾಕ್ತೀವಿ. ಆಳ್ವಿ ಅಂಟು, ಕೊಬ್ಬರಿ, ಬೆಲ್ಲ, ಪಿಸ್ತಾ, ಬಾದಾಮಿ, ಆಳ್ವಿ, ಈ ತರ ಸುಮಾರು ಡ್ರೈ ಫ್ರೂಟ್ಸ್ ಇನ್ನ ಬರುತ್ತೆ. ಜಾಕಾಯಿ, ಡ್ರೈ ಕೊಕೊನಟ್. ವಿತೌಟ್ ಜಾಗ್ರಿ ಬೇಕಂದ್ರೆ ನಮ್ ಡೇಟ್ಸ್ ಕರದಂಟು ಇರುತ್ತೆ. ಡೇಟ್ಸ್ ಅಂದ್ರೆ ಬೆಲ್ಲ, ಸಕ್ಕರೆ ಏನು ಆಡ್ ಮಾಡಲ್ಲ. ಸ್ವೀಟ್ಸ್ಗೆ ಡೇಟ್ಸ್ ಹೈಲೈಟ್ ಮಾಡಿರ್ತೀವಿ. ಅದರಲ್ಲೂ 16 ಡ್ರೈ ಫ್ರೂಟ್ಸ್ ಬರುತ್ತೆ. ಮತ್ತೆ ಬೆಲ್ಲ ಕರದಂಟಿಗೆ ಆರ್ಗಾನಿಕ್ ಬೆಲ್ಲ ಬೆಳೆಸೋದು ನಾವು. ಸ್ವೀಟ್ಸ್ಗೆ ನಿಮಗೆ ಬೆಲ್ಲದಿಂದ ಬರುತ್ತೆ. 2 ಟೈಪ್ ಕರದಂಟು ಇರುತ್ತೆ. ಅದು ಬಿಟ್ಟರೆ ಅಂಟುಂಡೆ ಇರುತ್ತೆ ನಮ್ದು. ಅಂಟಿನುಂಡೆ ಅಂದ್ರೆ ಪ್ರೆಗ್ನೆಂಟ್ ವುಮೆನ್ ಬಾಣಂತಿರೆಲ್ಲ ಬಳಸ್ಕೊಂಡ್ ಬಂದಿದ್ದಾರೆ. ಹೆಣ್ಮಕ್ಳಿಗೆಲ್ಲ ಹಳೆ ಕಾಲದೆಲ್ಲ ಮಾಡ್ಕೊಡ್ತಾ ಇದ್ರು. ಹೆಣ್ಮಕ್ಳು ದೊಡ್ಡವರಾದಾಗ ಪ್ರೆಗ್ನೆಂಟ್ ವುಮೆನ್ಸ್ ಎಲ್ಲ ಕೊಡ್ತಿದ್ರು. ಅದೊಂದು ರೆಸಿಪಿ ಇದೆ ನಮ್ಮ ಹತ್ರ, ಅಂಟಿನುಂಡೆ. ಅದು ಬಿಟ್ಟರೆ ಗಲ್ಲಿ ಪೇಡ ಅಂತ ನಮ್ಮ ಬಾಲ್ಕೋಟೆ ಹತ್ರ ಒಂದು ಸ್ಪೆಷಲ್ ಪೇಡ ಇದೆ. ಅದು ಆಕ್ಚುಲಿ ನೆನ್ನೆ ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು, ಖಾಲಿ ಆಯ್ತು. ನೆನ್ನೆ ಇಲ್ಲ ತೋರಿಸ್ತಾ ಇದೆ. ಎಲ್ಲ ಐಟಮ್ ನಮ್ದು ಇಲ್ಲೇ ಫ್ರೆಶ್ ಮಾಡ್ಕೊಂಡ್ ಬಂದಿರ್ತೀವಿ, ಲೈವ್ ಇಟ್ಟಿರ್ತೀವಿ. ಇಲ್ಲೇ ನೋಡ್ಬೋದು, ಇಲ್ಲೇ ಕಟ್ ಮಾಡ್ಕೊಡ್ತೀವಿ. ಎಲ್ಲಿಂದ ತರ್ತೀರಾ ಇವೆಲ್ಲ ಡ್ರೈ ಫ್ರೂಟ್ಸ್? ನಾನು ಬೆಂಗಳೂರಲ್ಲಿ ಪರ್ಚೇಸ್ ಮಾಡ್ತೀನಿ. ಇಲ್ಲೇ ಪರ್ಚೇಸ್ ಮಾಡ್ತೀನಿ. ಇದು ಮಂಡ್ಯದು ಬೆಲ್ಲ ಬಂದು ಮಂಡ್ಯ ಕಡೆಯಿಂದ ತಂದು ಕೊಡ್ತಾರೆ. ಡಿಸ್ಟ್ರಿಬ್ಯೂಟರ್ ಇದ್ದಾರೆ, ಭಾಗ್ಯಲಕ್ಷ್ಮಿ ಡಿಸ್ಟ್ರಿಬ್ಯೂಟರ್ ಅಂತ. ಅವ್ರು ತಂದು ಕೊಡ್ತಾರೆ ನನಗೆ. ಡ್ರೈ ಫ್ರೂಟ್ಸ್ ಎಲ್ಲ ಉಳ್ಳಾಳಲ್ಲಿ ನನ್ನ ಫ್ರೆಂಡ್ ಅವ್ರ ಶಾಪ್ ಇದೆ, ಅವ್ರ ಹತ್ರ ಪರ್ಚೇಸ್ ಮಾಡ್ತೀನಿ. ಡ್ರೈ ಫ್ರೂಟ್ಸ್ ಎಲ್ಲ ನಾನು ಜಕ್ಷನ್ ಸ್ಪೈಸಸ್ ಅಂತ ಇದೆ, ಅವ್ರ ಹತ್ರ ಡ್ರೈ ಫ್ರೂಟ್ಸ್ ಪರ್ಚೇಸ್ ಮಾಡ್ತೀನಿ. ಓಕೆ ಓಕೆ. ಬಿಸ್ನೆಸ್ನ ಸ್ಟಾರ್ಟ್ ಮಾಡಕ್ಕೆ ನೀವು ಒಬ್ಬರೇ ಇದ್ದಿದ್ದು? ಈಗಲೂ ನೋಡ್ಕೋತೀರಾ? ಇಲ್ಲ, ಇದ್ರೆ ಹುಡುಗರು ಇದ್ದಾರೆ. ಅಂಗಡಿಲಿ ಒಬ್ಬ ಹುಡುಗ ಇದ್ದಾನೆ, ಇನ್ನೊಬ್ಬ ಹುಡುಗ ಊರಿಗೆ ಹೋದ್ರೆ ಬರ್ತಾರೆ. ಟೋಟಲ್ 3 ಮೆಂಬರ್ಸ್. ಇದು ಹೋಮ್ ಮೇಡ್ ಪ್ರಾಡಕ್ಟ್ ತರ ತುಂಬಾ ಮಾಸ್ ಕ್ವಾಂಟಿಟಿ ದೊಡ್ಡ ಫ್ಯಾಕ್ಟರಿ ದೊಡ್ಡ ಯೂನಿಟ್ ಎಲ್ಲ ಏನು ಬೇಕಾಗಲ್ಲ ಇದಕ್ಕೆ. ಇದು ಯಾಕಂದ್ರೆ ಮನೇಲೇ ತಯಾರು ಮಾಡಿದ್ದು ಫಸ್ಟ್ ಸ್ವೀಟ್ಸ್. ಇದು ಮನೆಯಿಂದ ಮಾಡ್ಕೊಂಡು ಮತ್ತೆ ಜನಗಳಿಗೆಲ್ಲ ಹಂಚಿ ಬಂದಿರೋದು. ಇದು ಬಾಯಿಂದ ಆಡಿ ಕರದಂಟು ಅಂತ ಆಗಿರೋದು. ಕರದಂಟು ಅಂತ ಯಾರು ಪೇಟೆಂಟ್ ಮಾಡ್ಕೊಂಡು ಇಟ್ಕೊಂಡಿಲ್ಲ. ಇದು ಯಾರು ಬೇಕಾದ್ರೂ ತಯಾರು ಮಾಡಿಸ್ಬೋದು. ಇದು ದೊಡ್ಡ ಫ್ಯಾಕ್ಟ್ರಿ ಮಾಡಿ ದೊಡ್ಡ ಯೂನಿಟ್ 100 ಜನ ಕೆಲಸಗಾರ ಇಟ್ಕೋಬೇಕು ಅಂತ ಅವಶ್ಯಕತೆ ಇಲ್ಲ. ಲಡ್ಡುಗೆ ಮಾತ್ರ ಟೈಮ್ ಹಿಡಿಯುತ್ತೆ ನಮಗೆ. ಕರದಂಟಿಗೆಲ್ಲ ಏನಿರಲ್ಲ. ಇದು ಜಸ್ಟ್ ಫ್ರೈ ಮಾಡೋಕ್ಕೆ ನಮ್ಗೆ ಟೈಮ್ ಹಿಡಿಯೋದು. ಎಲ್ಲ ಗೀಲ್ ಫ್ರೈ ಮಾಡ್ತೀವಿ. ಎಲ್ಲ ಡ್ರೈ ಫ್ರೂಟ್ಸ್ ಗೀಲ್ ಫ್ರೈ ಮಾಡೋದು. ಅದಕ್ಕೆ ಟೈಮ್ ಹಿಡಿಯುತ್ತೆ ಅಷ್ಟೇ. ಗೀಲ್ ಫ್ರೈ ಮಾಡ್ಕೊಂಡ್ಮೇಲೆ ಇದು ಜಸ್ಟ್ ಮಿಕ್ಸ್ ಮಾಡಿಬಿಟ್ಟು ಪಾಕ ಮಾಡಿ ಮಿಕ್ಸ್ ಮಾಡಿದ್ರೆ ಆಗೋಯ್ತು. ಬೆಲ್ಲ ನ್ಯಾಚುರಲ್ ಕರದಂಟಿಗೆ ಡೇಟ್ಸ್ ಪೇಸ್ಟ್ ಮಾಡಿದ್ರೆ ಆಯಿತು. ಗೀಲಿ ಡೇಟ್ಸ್ನ ಪೇಸ್ಟ್ ಮಾಡ್ತೀವಿ, ಮಿಕ್ಸ್ ಮಾಡಿದ್ರೆ ಪ್ರಾಡಕ್ಟ್ ರೆಡಿ ಅಷ್ಟೇ. ಇದು ಹಂಗಾಗಿ ಇದಕ್ಕೇನು ದೊಡ್ಡ ಯೂನಿಟ್ ಎಲ್ಲ, ದೊಡ್ಡ ಲೇಬರ್ಸ್, ಜಾಸ್ತಿ ಲೇಬರ್ಸ್ ಎಲ್ಲ ಏನು ಹಿಡಿಯಲ್ಲ. ತುಂಬ ಕಡಿಮೆ ಲೇಬರ್ಸ್ ಅಲ್ಲಿ ಸ್ವಲ್ಪ ಡ್ರೈ ಫ್ರೂಟ್ಸ್ ಅಲ್ವಾ, ಅದು ಒಂದು ಸ್ವಲ್ಪ ಇನ್ವೆಸ್ಟ್ಮೆಂಟ್ ಬೀಳುತ್ತೆ. ಡ್ರೈ ಫ್ರೂಟ್ಸ್ ಎಲ್ಲ ಕಾಸ್ಟ್ಲಿ ಇದೆಯಲ್ಲ, ಅದು ಸ್ವಲ್ಪ ಇನ್ವೆಸ್ಟ್ಮೆಂಟ್ ಇದೆ. ಬಟ್ ಲೇಬರ್ ಖರ್ಚು ಅಷ್ಟು ಬರಲ್ಲ ನಿಮ್ಗೆ ಇದರಲ್ಲಿ. ಆಮೇಲೆ ಸೆಲ್ಫ್ ಲೈಫ್ ಇರುತ್ತೆ. ಪ್ರಾಡಕ್ಟ್ ವೇಸ್ಟ್ ಆಗಲ್ಲ ನಿಮ್ಗೆ ಇದರಲ್ಲಿ. ಪ್ರಾಡಕ್ಟ್ ವೇಸ್ಟ್ ಆಗಲ್ಲ ನಿಮಗೆ, ಯಾಕಂದ್ರೆ 0 ವೇಸ್ಟೇಜ್. ಇದು ನಿಮ್ಗೆ ಎಲ್ಲ 9 ಮಂತ್ಸ್ ಇಡ್ಬೋದು, ಯಾವುದೇ ಫೆಸಿಲಿಟಿ ಇಲ್ಲದೆ ನ್ಯಾಚುರಲ್ ಬಂದು 9 ಮಂತ್ಸ್ ಇಡ್ಬೋದು. ಅಂದ್ರೆ ಡೇಟ್ಸ್ ಕರೆದಂತ ಬೆಲ್ಲದ ಕರೆದಂತ 6 ಮಂತ್ ಇಡ್ಬೋದು. ಎಲ್ಲ ಗೀಲ್ ಫ್ರೈ ಮಾಡೋದ್ರಿಂದ ಪ್ರಾಡಕ್ಟ್ ಕೆಡಲ್ಲ. ಯಾರು 6 ಮಂತ್ ಇಟ್ಕೊಳ್ಳಲ್ಲ. 1 ಮಂತ್ ಅಲ್ಲಿ ನಮ್ದು ಯಾವುದೋ ಪ್ರಾಡಕ್ಟ್ ಉಳಿಯಲ್ಲ. ಹಂಗಾಗಿ ಇದರಲ್ಲಿ ನೋ ಲಾಸ್ ಬರಲ್ಲ. ಲಾಸ್ ಕಡಿಮೆ ಇದರಲ್ಲಿ. ಬೇರೆ ಪ್ರಾಡಕ್ಟ್ ಆದರೆ ನೀವು 2 ದಿವಸ 3 ದಿವಸ ಮಾಡಿದ್ರೆ ಬಿಸಾಕ್ಬಿಟ್ಟಿರುತ್ತೆ. ಇದರಲ್ಲಿ ಖರಾಬ್ ವೇಸ್ಟ್ ಆಗಲ್ಲ. ಇದೊಂದು ಬೆನಿಫಿಟ್. ಯಾರನ್ನ ಮಾಡೋರ್ಗೆ ಇದೊಂದು ನೆನಪಿದೆ ಈ ಪ್ರಾಡಕ್ಟ್ ಅಲ್ಲಿ.
ಓಕೆ ಓಕೆ ಇನ್ವೆಸ್ಟ್ಮೆಂಟ್ ಸ್ವಲ್ಪ ಜಾಸ್ತಿ ಅಂತ ಹೇಳಿ ಇನ್ವೆಸ್ಟ್ಮೆಂಟ್ ಅಂದ್ರೆ ಡ್ರೈ ಫ್ರೂಟ್ಸ್ಗೆ ಅಷ್ಟೇ. ಓಕೆ ಓಕೆ ಅಂದಾಜು ಎಷ್ಟಾಗ್ಬೋದು ಇನ್ವೆಸ್ಟ್ಮೆಂಟ್ ಇದು? ಸರ್ ಮಾಸ್ ಕ್ವಾಂಟಿಟಿ ಮೇಲೆ ಡಿಪೆಂಡ್. ಓಕೆ ಓಕೆ ಒಂದು ಚಿಕ್ಕ ಬಜೆಟ್ ಅಲ್ಲಿ ಯಾರಾದ್ರು ಒಂದು ಬಿಸ್ನೆಸ್ ಸರ್ 10,000 ರೂಪಾಯಿ ಮಾಡ್ಬೋದು. 10,000 ರೂಪಾಯಿ ಇಟ್ಕೊಂಡು ಅವ್ರು ಮಾಡಿದ್ರೆ ಬಟ್ ಅದು ಕಸ್ಟಮರ್ ರೀಚ್ ಮಾಡೋಕೆ ಖರ್ಚು ಬೀಳುತ್ತಲ್ಲ, ಅದು ಒಂದು ಖರ್ಚು ಬರ್ತದೆ. ಓಕೆ ಓಕೆ ಅಲ್ಲೇ ಅದು ಇನ್ವೆಸ್ಟ್ಮೆಂಟ್. ನಾನು ಏನಂದ್ರೆ ಲೇಬರ್ ಖರ್ಚು ಬರಲ್ಲ ಇದರಲ್ಲಿ. ದೊಡ್ಡ ಫ್ಯಾಕ್ಟ್ರಿ ಬೇಕು ಅನ್ನೋದೇನಿಲ್ಲ ಇದಕ್ಕೆ, ಏನಂತ ಹೇಳ್ತಿರೋದು. ಓಕೆ ಓಕೆ ದೊಡ್ಡ ಫ್ಯಾಕ್ಟ್ರಿ. ಆಮೇಲೆ ಇದು ಹೋಮ್ ಮೇಡ್ ಪ್ರಾಡಕ್ಟ್ ಆಗಿರ್ತಾರ, ಪ್ಯಾಕಿಂಗು ಬೇಕು ಅಂತ ಏನಿಲ್ಲ. ಇವೆಲ್ಲ ದೊಡ್ಡ ಮಟ್ಟಕ್ಕೆ ಹೋಗ್ಬೇಕಂದ್ರೆ ಪ್ಯಾಕಿಂಗ್ಸ್ ಗೀಕಿಂಗ್ಸ್ ಎಲ್ಲ ಬೇಕು. ಅದು ನಿಧಾನಕ್ಕೆ ಆಗುತ್ತೆ, ಅದಾಗತ್ತೆ. ಕ್ವಾಲಿಟಿ ಐಟಮ್ ಮೇಂಟೈನ್ ಮಾಡ್ಕೊಂಡು ಹೋದ್ರೆ ಜನಗಳಿಗೆ ತಾನಾಗೇನೆ ಅದು ರೀಚ್ ಆಗ್ತೀವಿ ನಾವು. ಆಮೇಲೆ ಬ್ರ್ಯಾಂಡಿಂಗ್ ಇಂಡಿಂಗ್ ಅಂತೂ ನಿಮ್ಗೆ ಖರ್ಚು ಬರುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ಹೋಮ್ ಮೇಡ್ ಪ್ರಾಡಕ್ಟ್ ತರ ನೀವು ಸೇಲ್ ಮಾಡ್ಕೊಂಡು ಮಾರಕ್ ಹೋದ್ರೆ ಏನ್ ತೊಂದರೆ ಇಲ್ಲ, ಮಾಡ್ಬೋದು, ಯಾರು ಬೇಕಾದ್ರೂ ಮಾಡ್ಬೋದು. ಓಕೆ 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 ಆಕ್ಚುಲಿ ಇದು ಬೆಂಗಳೂರಲ್ಲಿರೋರಿಗೆ ಸುಮಾರು ಜನಕ್ಕೆ ಗೊತ್ತಿಲ್ಲ. ಬೆಂಗಾಳಿ ಸ್ವೀಟ್ಸ್ ಬಂದು ಇಲ್ಲಿ ಬೆಂಗಳೂರು ಅಕ್ವೈರ್ ಮಾಡ್ಕೊಂಡಿದೆ. ಬೆಂಗಾಳಿ ಸ್ವೀಟ್ಸ್ ಅದೆಲ್ಲ ಶುಗರ್ ಸಿರಪ್ ಅಲ್ಲಿ ಮಾಡ್ತಾರೆ. ಅಂತ ಸ್ವೀಟ್ಸ್ ತಿಂದು ಇವಾಗ ಡಯಾಬಿಟಿಸ್, ಶುಗರ್ಸ್, 108 ಕಾಯಿಲೆ ಬರ್ಸ್ಕೊಂಡು ಇದು ಬೆಲ್ಲ ಸ್ವೀಟು, ಆರ್ಗಾನಿಕ್ ಸ್ವೀಟ್ಸ್ ಅಂದ್ರೂ ಆ ಸ್ವೀಟ್ಸ್ ಬೇಡ ಅಂತಾರೆ. ಅಂದ್ರೆ ಈ ತರ ಸ್ವೀಟ್ಸ್ ನಾವು ಅವತ್ತಿಂದ ತಿನ್ಕೊಂಡ್ ಬಂದಿದ್ರೆ ನಮ್ಗೆ ಇವತ್ತು ಈ ಸಮಸ್ಯೆಗಳು ಬರ್ತಿರ್ಲಿಲ್ಲ. ಯಾವ್ದೋ ಪ್ರಿಸರ್ವೇಟಿವ್ಸ್ ಹಾಕಿರೋದು, ಜಾಸ್ತಿ ಶುಗರ್ಸ್ ಬಳಸಿ ಮಾಡಿರೋಂಥದ್ದು, ಶುಗರ್ ಸಿರಪ್ಸ್ ಇರೋಂಥದ್ದು ಸ್ವೀಟ್ಸ್ಗಳಲ್ಲಿ ತಿಂದಿದ್ದು ಈ ನ್ಯಾಚುರಲ್ ಸ್ವೀಟ್ಸ್ಗೂ ಭಯ ಪಡ್ತಾರೆ. ಒಳ್ಳೆ ಕಾಲದಲ್ಲಿ ತಮಟೆ ಎಲ್ಲ ಶಿವರಾತ್ರಿ ಟೈಮಲ್ಲಿ ಮಾಡಿಡೋರು 6 ತಿಂಗಳು ಇರ್ತಿತ್ತು, ವಿತೌಟ್ ಪ್ರಿಸರ್ವೇಟಿವ್ ಇರ್ತಿದ್ರಲ್ಲ, ಆ ತರ ಸ್ವೀಟ್ಸ್ ನಾವು ತಿಂದ್ರೆ ಏನು ಆಗ್ತಿರಲಿಲ್ಲ. ಹಂಗೆ ಈ ಸ್ವೀಟ್ಸ್ ಬಂದು ಹಳೆ ಕಾಲದ್ದು ಅಷ್ಟೇ, ಟ್ರೆಡಿಷನಲ್ ಸ್ವೀಟ್ಸ್ ಇದು. ಯಾರು ಬೇಕಾದ್ರೂ ಮಾಡ್ಬೋದು. ಟ್ರೆಡಿಷನ್ ಇನ್ನೂ ಫಾಲೋ ಮಾಡ್ತಾ ಇದ್ದೀರಾ, ಕೇಳಿ ತುಂಬಾ ಸರ್. ಇದು ರಿಪೀಟ್ ಸರ್, ಯೂಟರ್ನ್ ಅಷ್ಟೇ. ನಾವೆಲ್ಲ ಇಷ್ಟ ದಿವಸ ಕಳಪೆ ಮಟ್ಟದ ಅತಿ ಕಳಪೆಯಾದ ಆಹಾರ ತಿನ್ಬಿಟ್ಟಿದೀವಿ ಆಲ್ರೆಡಿ. ತಿಂದಿ ಜನಗಳಿಗೆ ಗೌರ್ನೆಸ್ ಈಗ ಸ್ಟಾರ್ಟ್ ಆಗ್ತಾ ಇದೆ. ಈಗ ಮತ್ತೆ ನಾವು ಹಳೆ ಕಾಲದ ಆಹಾರಕ್ಕೆ ಹೋಗ್ಲೇಬೇಕು, ಇಲ್ಲಾಂದ್ರೆ ಲೈಫ್ ಇರಲ್ಲ. ಆಲ್ರೆಡಿ 100 ವರ್ಷ, ಹಳೆ ಕಾಲದಲ್ಲಿ 70, 80, 100 ವರ್ಷ ಮಿನಿಮಮ್ ಆಯ್ತಂದ್ರೆ 80 ಇರ್ತೀವಿ. ಇವತ್ತು 60ಕ್ಕೆ 50ಕ್ಕೆ ಡಮಾರ್. 60 ವರ್ಷ ವಯಸ್ಸಾಗಿದೆ ಅಂತಾರೆ ಅಲ್ಲೇ. ಅವಾಗೆಲ್ಲ ಪ್ರಾಯ 50 ವರ್ಷಕ್ಕೆ ಇನ್ನೊಂದು ಪೊದೆ ಮಾಡ್ಕೊಳ್ಳೋರು ಅವಾಗ. ಯಾಕಂದ್ರೆ ಈ ತರ ಐಟಮ್ ತಿನ್ನೋರು ಅವಾಗೆಲ್ಲ. ಡ್ರೈ ಫ್ರೂಟ್ಸ್ ಕಡಿಮೆ ಇದ್ರು ಸಹ ಬೇರೆ ಒಣದು ಕಡಲೆ ಬೀಜ ಈ ತರ ಐಟಮ್ಗಳೆಲ್ಲ ಬಳಸೋರು. ಒಳ್ಳೆ ಬೆಲ್ಲ ಬಳಸೋರು. ಬಿಸಿಲಲ್ಲಿ ನಡ್ಕೊಂಡು ಹೋದ್ರೆ ಬೆಲ್ಲ ತಿನ್ನೋರು ಅವಾಗ. ನೀರು ಸಿಕ್ತಿರ್ಲಿಲ್ಲ ಅಂದ್ರೆ. ಬೆಲ್ಲ ತಿಂದ್ರೆ ಕಾಯಿಲೆ ಬರಲ್ಲ. ಅಂದ್ರೆ ಕಾಯಿಲೆ ಬಂದ್ಮೇಲೆ ತಿನ್ಬೇಕು, ತಿನ್ನೋದು ಅವಾಯ್ಡ್ ಮಾಡ್ಬೇಕು ಅಷ್ಟೇ. ಬಟ್ ತಿನ್ನಕ್ಕೆ ಮುಂಚೆನೆ ಈ ತರ ಅವನ್ನೆಲ್ಲ ಹುಡುಕಿ ಸರ್ಚ್ ಮಾಡಿ ತಿನ್ಕೊಂಡು ಹೋದ್ರೆ ಸಾಕು. ನಾವು ಕಡೆವರೆಗೂ ಸ್ವೀಟ್ಸ್ ತಿನ್ಬೋದು. ನಾವೆಲ್ಲ ಒಬ್ಬಟ್ಟೆಲ್ಲ ತಿಂದ್ರೆ 10-15 ಕುತ್ಕೊಂಡ್ರೆ ಹಂಗೆ ತಿಂತೀವಿ ಈಗ್ಲೂ. ಅಂಡ್ ಈ ಬಿಸ್ನೆಸ್ ಮಾಡಕ್ಕೆ ಗೌರ್ಮೆಂಟ್ ಇಂದ ಏನಾದ್ರು ಲೈಸೆನ್ಸ್? ಹೌದು ಸರ್. ಫುಡ್ FSSAI ಪ್ರತಿಯೊಬ್ಬರದ್ದು ಎಲ್ಲ ನೀವು ಸಣ್ಣದು ಮಾಡಿದ್ರು ಬೇಕೇ ಬೇಕು. ಅದು ಬೇಕು. ನಮ್ ಮ್ಯಾನುಫ್ಯಾಕ್ಚರರ್ದಿಂದ ಲೈಸೆನ್ಸೇ ತಗೋಬೇಕು. ರಿಜಿಸ್ಟ್ರೇಷನ್ ಬೇರೆ ಇರುತ್ತೆ, ಮತ್ತೆ ಲೈಸೆನ್ಸ್ ಬೇರೆ ಬರ್ತದೆ ಅದರಲ್ಲಿ. ರಿಜಿಸ್ಟ್ರೇಷನ್ ಅಂದ್ರೆ ಸುಮ್ಮನೆ ನೋಡಿ ಈ ತರ ನಾವು ಸ್ಟ್ರೀಟ್ ಫುಡ್ಗಳ ತರ ಮಾಡ್ಕೊಂಡ್ರೆ ಜಸ್ಟ್ ರಿಜಿಸ್ಟ್ರೇಷನ್ ಸಾಕು. ಅದಕ್ಕೆ 1,000 ರೂಪಾಯಿ ಒಳಗಡೆ ಫೀಸ್ ಬರುತ್ತೆ. ಇದು ಲೈಸೆನ್ಸ್ ನಮ್ದು ಮ್ಯಾನುಫ್ಯಾಕ್ಚರು, ರೀಪ್ಯಾಕಿಂಗು, MRP ಎಲ್ಲ ಇರುತ್ತಲ್ಲ, ಇದಕ್ಕೆ ಲೈಸೆನ್ಸ್ ಅಂತ ಬರುತ್ತೆ. ಇದು ಬಂದು ಚೆಕ್ ಮಾಡ್ತಾರೆ, ಶಾಪ್ ಎಲ್ಲ ಚೆಕ್ ಮಾಡ್ತಾರೆ, ಏನನ್ನು ಯಾವ ತರ ಎಲ್ಲ ಮೇಂಟೈನ್ ನೋಡ್ಬಿಟ್ಟು ಆಮೇಲಿಂದ ನಮ್ಗೆ ಅಪ್ರೂವಲ್ ಕೊಡ್ತಾರೆ. ಇದು ಲೈಸೆನ್ಸ್ ಬೇಕು ಇದಕ್ಕೆ. ಮ್ಯಾನುಫ್ಯಾಕ್ಚರ್ ಮಾಡೋದು ಲೈಸೆನ್ಸ್ ಬೇಕು. ನೀವು ಹೋಮ್ ಮೇಡ್ ಪ್ರಾಡಕ್ಟ್ ಅಂದ್ರೆ ರಿಜಿಸ್ಟ್ರೇಷನ್ ಸಾಕು ನಿಮಗೆ. ನೀವು ಪ್ಯಾಕಿಂಗ್ ಮಾಡ್ತೀರಾ, ಬ್ರ್ಯಾಂಡಿಂಗ್ ಎಲ್ಲ ಮಾಡ್ಕೊಂತೀರಾ ಅಂದ್ರೆ FSSAI ಸರ್ಟಿಫಿಕೇಟ್ ಎಲ್ಲ ಬೇಕಾಗುತ್ತೆ. ಅದು ಲೈಸೆನ್ಸೇ ತಗೋಬೇಕು. ನೀವೇನು ಮಾಡಲ್ಲ, ನಾನು ಜಸ್ಟ್ ಹಿಂಗ್ ಮಾಡ್ಕೊಂಡ್ ಬರ್ತೀನಿ ಅಂದ್ರೆ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಂಡ್ರೆ ಸಾಕು. ಓಕೆ ಸರ್. ನೀವು 10,000ದಲ್ಲಿ ಈ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ಬೋದು ಅಂತ ಹೇಳಿದ್ರೆ ಮಾಡ್ಬೋದು. ಓಕೆ, 10,000ದಲ್ಲಿ ಯಾರು ಈ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿದ್ರೆ ಅಂದಾಜು ಪ್ರಾಫಿಟ್ ಎಷ್ಟು ಮಾಡ್ಬೋದು ಸರ್? ಎಷ್ಟು ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್? ಅವರು ಅಂದ್ರೆ ಇದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಡ್ರೈ ಫ್ರೂಟ್ಸ್ ನ ಎಷ್ಟು ತರ ಹಾಕ್ತಾರ ಮೇಲೆ ಡಿಪೆಂಡ್ ಆಗುತ್ತೆ. ಫಸ್ಟ್ ಕ್ವಾಲಿಟಿ ಡ್ರೈ ಫ್ರೂಟ್ಸ್ 50% ಇದ್ದೇ ಇರುತ್ತೆ. ಯಾವುದೇ ಪ್ರಾಡಕ್ಟ್ ಎನಿ ಫುಡ್ ಸರ್, ಎನಿ ಫುಡ್ಸ್ 70% ಹೋಗಿ ಮಾರ್ಜಿನ್ ಇದೆ. ಕೆಲವು ಫುಡ್ಸ್ಗೆ ಕ್ವಾಲಿಟಿ ಮೇಲೆ ಹೋಗುತ್ತೆ. ನೀವು ಹೈಜೀನ್ ಆಗಿ ಮಾಡಿ ಒಳ್ಳೆ ಕ್ವಾಲಿಟಿ ಒಳ್ಳೆ ಡ್ರೈ ಫ್ರೂಟ್ಸ್ ಎಲ್ಲ ಮಾಡೇ ಕೊಡ್ತೀನಿ ಅಂದ್ರೂ ಅಪ್ ಟು ನಿಮಗೆ 40-50% ಪ್ರಾಫಿಟ್ ಇರುತ್ತೆ. 10 ಹಾಗೆ ಆಗುತ್ತೆ. ಓಕೆ ಸರ್. ಓಕೆ, ನಿಮ್ಮ ಶಾಪ್ ಈಗ ವಿಡಿಯೋ ನೋಡಿದವರು ಓಕೆ ನಿಮ್ಮ ಈ ಡ್ರೈ ಫ್ರೂಟ್ಸ್ ಈ ಸ್ವೀಟ್ಸ್ಗಳು ಬೇಕು ಅಂತ ಬಂದು ನಮ್ಮ ನಾಗರಬಾವಿ ಶಾಪ್ ಇದೆ. ಆರಾಧ್ಯ ಕರದಂಟು ಅಂತ ಗೂಗಲ್ ಸರ್ಚ್ ಮಾಡೋ ನಮ್ಮ ಅಂಗಡಿ ಬರುತ್ತೆ. ಓಕೆ ಸರ್. ನಾಗರಬಾವಿಲಿ ಅನ್ನಪೂರ್ಣೇಶ್ವರಿ ನಗರ ದೇವಸ್ಥಾನ ಹತ್ರನೇ ನಮ್ದು ಶಾಪ್ ಇದೆ, ಬಿಡಿಯಾ ಕಾಂಪ್ಲೆಕ್ಸ್ ಹತ್ರ. ಓಕೆ, ಅಲ್ಲಿ ಬಂದರೆ ನಿಮ್ಮ ಕಾಂಟ್ಯಾಕ್ಟ್ ಮಾಡ್ಬೋದು. ಇದು ಡೀಟೇಲ್ಸ್ ಬೇಕಂದ್ರೆ ಮಾಡ್ಬೋದು. ನಮ್ಗೇನು ಯಾರು ಬೇಕಾದ್ರೂ ಮಾಡಲಿ. ನಮ್ದೇನು ಹೇಳೋದಲ್ಲ, ನಂದೇನು ಪೇಟೆಂಟ್ ಮಾಡ್ಕೊಡೋ ಪ್ರಾಡಕ್ಟ್ ಏನಲ್ಲ ಇದು. ಓಕೆ ಸರ್. ಓಕೆ, ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದ್ದಕ್ಕೆ ನಿಮ್ಮ ಟೈಮ್ ನಿಮ್ಗೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್ ಸರ್. ನನ್ನ ಕಡೆಯಿಂದ ನಮ್ಮ ಇಡೀ ಫ್ರೀಡಮ್ ಆ್ಯಪ್ ಕಡೆಯಿಂದ ನಿಮ್ಮ ಬಿಸ್ನೆಸ್ ಇನ್ನೂ ಇಂಪ್ರೂವ್ ಆಗಲಿ. ನಮ್ಮ ಟ್ರೆಡಿಷನ್ನ ನೀವು ಇನ್ನೂ ಫಾಲೋ ಮಾಡ್ತಾ ಇದ್ದೀರಲ್ಲ, ಕೇಳಿ ತುಂಬ ಖುಷಿ ಆಯ್ತು. ಥ್ಯಾಂಕ್ ಯು ಸೊ ಮಚ್ ಸರ್. ನೋಡಿದ್ರಲ್ಲ, ನಮ್ಮ ಟ್ರೆಡಿಷನ್ನ ಈಗಲೂ ಫಾಲೋ ಮಾಡಿಕೊಂಡು ಎಷ್ಟು ಕೆಮಿಕಲ್ ಇರುತ್ತೆ, ಏನೇನೋ ಸ್ವೀಟ್ ಎಲ್ಲ ಮಾಡಿ ರೆಡಿ ಮಾಡ್ತಾರೆ. ಬಟ್ ಇವ್ರನ್ನೂ ನಮ್ಮ ಟ್ರೆಡಿಷನ್ ಜೊತೆಗೆ ಫಾಲೋ ಮಾಡಿಕೊಂಡು ಇಂಥ ಏನು ತುಂಬ ಏನಂತಾರೆ ಆರೋಗ್ಯಕ್ಕೆ ಒಳ್ಳೇದಾಗಿರುವಂಥ ಸ್ವೀಟ್ನ ರೆಡಿ ಮಾಡ್ತಾ ಇದ್ದಾರೆ. ನೀವು ಇಲ್ಲಿ ನಾಗರಬಾವಿಲಿ ಹೋಗೋ ಶಾಪ್ನ ವಿಸಿಟ್ ಮಾಡಿ. ಆ್ಯಂಡ್ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ರಿಗೂ ಶೇರ್ ಮಾಡಿ. ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಕನ್ನಡ ಬಿಸ್ನೆಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಆಂಕರ್ ಕಿಶೋರ್.